ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕನಾಮಿಯ 2ನೇ ವಿಡಿಯೋದಲ್ಲಿ ನಾವು ಇವತ್ತಿದ್ದೇವೆ. ಇವತ್ತು ಬಹಳ ಮುಖ್ಯವಾದ ಬೇಸಿಕ್ ಟರ್ಮ್ಗಳನ್ನು, ಕಾನ್ಸೆಪ್ಟ್ಗಳನ್ನು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ವಿಡಿಯೋ ಸ್ವಲ್ಪ ದೊಡ್ಡದಾಗಬಹುದು, ಹಾಗಾಗಿ ನಿಧಾನವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಇದಾದಮೇಲೆ ನಿಮಗೆ ಕೊನೆಯಲ್ಲಿ ಒಂದು ವಿಶೇಷವಾದಂಥ ಸರ್ಪ್ರೈಸ್ ಇದೆ. ಅಂತಂದರೆ ಇದನ್ನು ಹೇಗೆ ರಿವಿಷನ್ ಮಾಡೋದು, ಇದ್ರ ಮೇಲೆ ಟೆಸ್ಟ್ ತಗೊಳ್ಳೋದಾದರೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಕೊನೆಯಲ್ಲಿ ಅದನ್ನು ಹೇಳ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇನಿಷಿಯೇಟಿವ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟು, ಲೈಕ್ಸು, ಸಬ್ಸ್ಕ್ರೈಬ್ ಮಾಡಿ. ಅದರಿಂದನೇ ನನಗೆ ಗೊತ್ತಾಗೋದು ಇದನ್ನು ಮುಂದುವರಿಸಬೇಕಾ ಬೇಡವಾ, ಅಥವಾ ಎಷ್ಟು ಜನರಿಗೆ ಇದು ತಲುಪ್ತಾ ಇದೆ, ಅಥವಾ ನಾನು ಹೇಳೋದ್ರ ಏನಾದರೂ ತಪ್ಪಾಗ್ತಾ ಇದೆಯಾ, ನಿಮ್ಗೆ ಏನೇ ಅನಿಸಿದ್ರು ಅದನ್ನು ಕಮೆಂಟ್ ಮಾಡ್ಬೋದು. ಹಾಗೆ ಅದೇ ರೀತಿ ಬೇರೆಯವರಿಗೂ ಸಹ ಶೇರ್ ಮಾಡಿ. ಸ್ಟಾರ್ಟ್ ಮಾಡೋಣ ಎಕನಾಮಿಯ ಬೇಸಿಕ್ ಕಾನ್ಸೆಪ್ಟ್ಗಳನ್ನು. ಎಕನಾಮಿ ನಿನ್ನೆ ನೋಡಿದ್ವಿ ಅಲ್ವಾ? ನಾವು ಮೊದಲಿಂದನೂ ಎಕನಾಮಿಸ್ಟ್ಗಳೇ ನಮ್ಮ ಲೈಫಲ್ಲಿ. ಹಾಗಾಗಿ ಎಕನಾಮಿ ಏನು ಮಾಡುತ್ತೆ ಅಂತಂದರೆ, ಏನು ಸ್ಟಡಿ ಮಾಡುತ್ತೆ? ಎಕನಾಮಿಯಲ್ಲಿ ನಾವು ನೋಡ್ಲಿಕ್ಕೆ ಹೊರಟಿರೋದು, ಎಕನಾಮಿ ಅಂದ ತಕ್ಷಣ ತಲೆಗೆ ಬರೋದು ಹಣ. ಆದರೆ ಎಕನಾಮಿಕ್ಸ್ ಅಂತ ಮುಖ್ಯವಾಗಿ ನೋಡೋದು ಏನಂತಂದರೆ ಸ್ಟಡಿ ಆಫ್ ಚಾಯ್ಸಸ್. ಚಾಯ್ಸು. ನಮ್ಮ ಹತ್ರ 500 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. 500 ರೂಪಾಯಿ ಇದೆ. ಅದನ್ನು ಕೆಲವರು ಪಿಜ್ಜಾ ತಿನ್ನಲಿಕ್ಕೆ ಖರ್ಚು ಮಾಡಬಹುದು, ಕೆಲವರು ಮೂವಿಗೆ ಹೋಗ್ತಾರೆ 500 ರೂಪಾಯಿ ಇಟ್ಕೊಂಡು, ಕೆಲವರು ಫೋನ್ ರೀಚಾರ್ಜ್ ಮಾಡ್ತಾರೆ. ಅದರ ಅರ್ಥ ಏನು? ರಿಸೋರ್ಸ್ಗಳು ಅಥವಾ ಹಣ, ಟೈಮು, ಎನರ್ಜಿ, ಅದು ಯಾವುದೇ ಆಗಿರಬಹುದು, ಸಂಪನ್ಮೂಲಗಳು ಬಹಳ ಲಿಮಿಟೆಡ್ ಆಗಿರುತ್ತೆ. ಆದರೆ ನಮ್ಮ ಆಸೆಗಳು ಮುಗಿಯೋದಿಲ್ಲ ಅಲ್ವಾ? 500 ರೂಪಾಯಿಲೇ ನಮಗೆ ಮೂವಿಗೂ ಹೋಗಬೇಕು, ಪಿಜ್ಜಾನೂ ತಿನ್ನಬೇಕು, ಫೋನ್ ರೀಚಾರ್ಜು ಆಗಬೇಕು, ಎಲ್ಲ ಒಂದೇ ಸಾರಿ ಆಗೋದಿಲ್ಲ. ರಿಸೋರ್ಸಸ್ ಆರ್ ವೆರಿ ಲಿಮಿಟೆಡ್, ಬಟ್ ಅವರ್ ವಾಂಟ್ಸ್ ನೆವರ್ ಎಂಡ್. ಆಸೆಗಳು ಯಾವತ್ತೂ ಎಂಡ್ ಆಗೋದೇ ಇಲ್ಲ, ಆದರೆ ಇರುವಂಥ ರಿಸೋರ್ಸ್ಗಳು ಬಹಳ ಕಡಿಮೆ. ಹಾಗಾಗಿ ನಾವು ಏನು ಚೂಸ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟು. ಆ ಟೈಮ್ನಲ್ಲಿ ಈ ಚಾಯ್ಸನ್ನು ಏನು ಚೂಸ್ ಮಾಡ್ತೇವೆ ಇದೆಯಲ್ವಾ, ಅದನ್ನು ಸ್ಟಡಿ ಮಾಡೋದೇ ಎಕನಾಮಿಕ್ಸ್ ಅಂತ ಸಿಂಪಲಾಗಿ ಹೇಳ್ಬೋದು. ಹಾಗಾದರೆ ಎಕನಾಮಿಕ್ಸ್ನಲ್ಲಿ ಏನು ಕಲಿತೇವೆ ನಾವು? ನಮ್ಮ ಲೆವೆಲಲ್ಲಿ ನಾವು ಏನು ಚೂಸ್ ಮಾಡ್ತೇವೆ ಅಂತ ಆಯಿತು. ಆದರೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳು, ಅದಾದಮೇಲೆ ಗೌರ್ಮೆಂಟ್ಸು, ಮತ್ತು ದೊಡ್ಡ ದೊಡ್ಡ ಸಂಘಟನೆಗಳು, ಪೀಪಲ್ಲು, ಇವರೆಲ್ಲ ಏನು ಚಾಯ್ಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡುತ್ತೆ? ಒಂದು ಪ್ರೊಡಕ್ಷನ್ ಅಂತ ಕೇಳಿರಬಹುದು. ಉದಾಹರಣೆಗೆ ಒಂದು ಫ್ಯಾಕ್ಟ್ರಿ ಇದೆ. ಒಂದು ಫ್ಯಾಕ್ಟ್ರಿ ಏನು ಮಾಡುತ್ತೆ? ಮೊಬೈಲ್ ಫೋನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಪ್ರೊಡ್ಯೂಸ್ ಮಾಡಿದರೆ ಸಾಕಾಗತ್ತಾ? ಅಲ್ಲೇ ಇಟ್ಕೊಂಡು ಏನು ಮಾಡ್ತಾರೆ? ಪ್ರೊಡ್ಯೂಸ್ ಮಾಡಿಕೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಬೇರೆ ಕಡೆ ಅಲ್ವಾ? ಫ್ಯಾಕ್ಟ್ರಿಲಿ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಮಾಡಾದಮೇಲೆ ಅದನ್ನು ಹೋಲ್ಸೇಲಾಗಿ ಅವರು ಶಾಪ್ಗಳಿಗೆ ಸೇಲ್ ಮಾಡ್ತಾರೆ ಅಲ್ವಾ? ಫೋನ್ಸ್ಗಳನ್ನು ಶಾಪ್ಸ್ಗಳಿಗೆ ಸೇಲ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಫಸ್ಟು ಫ್ಯಾಕ್ಟ್ರಿಲಿತ್ತು, ಡಿಸ್ಟ್ರಿಬ್ಯೂಟ್ ಆಯಿತು. ಈಗ ಬೇರೆ ಬೇರೆ ಹೋಲ್ಸೇಲ್ದಿಂದ ರಿಟೇಲ್ ಶಾಪಿಗೆ ಹೋಗುತ್ತೆ. ರಿಟೇಲ್ ಶಾಪಿಂದ ನಮ್ಮ ಕಡೆ ಬರುತ್ತೆ. ಅದು ನಾವೇನು ಮಾಡ್ತೇವೆ? ಕನ್ಸ್ಯೂಮ್ ಮಾಡ್ತೇವೆ, ನಾವು ಅದನ್ನು ಬಳಸ್ತೇವೆ ಅಲ್ವಾ? ನಾವು ಹೇಗೆ ಅದನ್ನು ಬೈ ಮಾಡ್ತೇವೆ, ಕನ್ಸ್ಯೂಮ್ ಮಾಡ್ತೇವೆ, ಅದು ನೆಕ್ಸ್ಟ್ ಪಾರ್ಟ್. ಹಾಗಾಗಿ ಮೊದಲು ಪ್ರೊಡಕ್ಷನ್ ಆಗುತ್ತೆ, ಪ್ರೊಡಕ್ಷನ್ ಆಗಿರೋದು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಆದಮೇಲೆ ಕನ್ಸಂಪ್ಷನ್ ಆಗುತ್ತೆ. ಹಾಗಾಗಿ ಎಲ್ಲ ಆಗೋದಕ್ಕೆ ಮುಖ್ಯವಾಗಿ ನಮಗೇನು ಕಾರಣ ಹೇಳಿ? ಆಸೆಗಳು ಜಾಸ್ತಿ ಅಲ್ವಾ? ಇರೋದು ಸಾಕಾಗ್ತಾ ಇಲ್ಲ, ರಿಸೋರ್ಸ್ಗಳು, ಆಸೆಗಳು ಮುಗಿಯೋದಿಲ್ಲ. ಹಾಗೆ ಇರೋವಂಥ ಸ್ಕ್ಯಾರ್ಸಿಟಿಯಲ್ಲೇ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೇವೆ ಅನ್ನೋದು ಇಂಪಾರ್ಟೆಂಟ್. ಸರ್ಕಾರದ ಹತ್ರ ಲಕ್ಷಾಂತರ ಕೋಟಿ ರೂಪಾಯಿ ಬಂದಿರುತ್ತೆ, ಬೇರೆ ಬೇರೆ ರೀತಿಯ ರೆವೆನ್ಯೂ. ಅದನ್ನು ಡಿಫೆನ್ಸಿಗೆ ಸ್ಪೆಂಡ್ ಮಾಡಬೇಕಾ ಅಥವಾ ಹೆಲ್ತ್ ಕೇರ್ ಮೇಲೆ ಸ್ಪೆಂಡ್ ಮಾಡಬೇಕಾ ಅನ್ನೋದನ್ನು ಬಜೆಟ್ನಲ್ಲಿ ತೀರ್ಮಾನ ಮಾಡ್ತಾರೆ. ಮೇನ್ ಮ್ಯಾಟ್ರ್ ಏನು? ರಿಸೋರ್ಸ್ಗಳು ಕಡಿಮೆ ಇದೆ, ಆಸೆಗಳು ಜಾಸ್ತಿ ಇದೆ, ಅವಶ್ಯಕತೆಗಳು ಜಾಸ್ತಿ ಇದೆ, ಖರ್ಚು ಮಾಡಬೇಕು ಆದರೆ ಸರಿಯಾದ ಉದ್ದೇಶಕ್ಕೆ. ಅದಕ್ಕೋಸ್ಕರನೇ ಚಾಯ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಲಿಮಿಟೆಡ್ ಮನಿಯಲ್ಲಿ ನಾವು ಅಂದ್ಕೊಂಡಿರೋದನ್ನು ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಒಂದೋ ಹೊಸ ಫೋನ್ ತಗೋಬೇಕು, ದೊಡ್ಡ ಐಫೋನ್ ತಗೋಬೇಕು, ಅಥವಾ ಆ ಮನಿಯನ್ನು ಸೇವ್ ಮಾಡಿ ಬೇರೆ ಎಜುಕೇಷನಿಗೆ ಇನ್ವೆಸ್ಟ್ ಮಾಡಬೇಕು, ಅಥವಾ ಲ್ಯಾಪ್ಟಾಪ್ ತಗೋಬೇಕು. ಈ ಥರ ಒಂದು ಆಸೆಗಳಿರುತ್ತೆ. ಇರೋ ಲಿಮಿಟೆಡ್ ಮನಿಯಲ್ಲೇ ಚೂಸ್ ಮಾಡಬೇಕಾಗುತ್ತೆ. ನಾವು ಹೇಗೆ ಚೂಸ್ ಮಾಡ್ತೇವೋ ಕಂಟ್ರಿ ಸಹ ಹಾಗೆ. ಇರೋ ದುಡ್ಡಿನಲ್ಲಿ 100 ಹೊಸ ಏರ್ಪೋರ್ಟ್ಗಳನ್ನು ಬಿಲ್ಡ್ ಮಾಡಬಹುದು, ಅಥವಾ 100 ಹೊಸ ಹಾಸ್ಪಿಟಲ್ಗಳನ್ನು ಬಿಲ್ಡ್ ಮಾಡಬಹುದು. ಆದರೆ ಎರಡೂ ಒಂದೇ ಸಾರಿ ಮಾಡಲಿಕ್ಕೆ ಆಗೋದಿಲ್ಲ, ಹಣ ಕಡಿಮೆ ಇರುತ್ತೆ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೋಬೇಕು. ಚಾಯ್ಸ್ ಫಸ್ಟ್ ನೋಡಿರೋ ಕಾನ್ಸೆಪ್ಟನ್ನು ನಾವು ಇದರಲ್ಲಿ ಚಾಯ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ನಾವು ಏನನ್ನು ಆಯ್ಕೆ ಮಾಡ್ಕೊಳ್ತೇವೆ ಬಹಳ ಇಂಪಾರ್ಟೆಂಟ್.
ಆದರೆ ನೋಡಿ, ಇಂಡಿವಿಜುವಲ್ ಆಗಿ ನಾವೇನು ಮಾಡ್ತೇವೆ ಅಂತ ಅಷ್ಟು ಸುಲಭವಾಗಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹತ್ರ 500 ರೂಪಾಯಿ ಇದೆ. ನೀವು ಹೇಳಲಿಕ್ಕಾಗತ್ತಾ 500 ರೂಪಾಯಿದ ಏನು ಮಾಡಬಹುದು ಅಂತ? ನಿಮ್ಮ ಹತ್ರ ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಅವನದನ್ನು ಏನು ಮಾಡ್ಬೋದು ಅಂತ ನಿಮ್ಗೆ ಗೊತ್ತು ಮಾಡಲಿಕ್ಕೆ ಆಗೋದೇ ಇಲ್ಲ. ಅವನದನ್ನು ಎಲ್ಲಿ ಬೇಕಾದರೂ ಖರ್ಚು ಮಾಡ್ಬೋದು. ಬೇರೆ ಬೇರೆ ಕಡೆ ಆಟ ಆಡಲಿಕ್ಕೆ ಅಂತಂದರೆ ಒಂದು ಸ್ಪೋರ್ಟ್ಸ್ ಇವೆಂಟಿಗೆ ಖರ್ಚು ಮಾಡ್ಬೋದು, ಮೂವಿಗೆ ಹೋಗ್ಲಿಕ್ಕೆ ಖರ್ಚು ಮಾಡ್ಬೋದು, ಅಥವಾ ಮನೆಯಲ್ಲಿ ಅದನ್ನು ಸೇವ್ ಮಾಡಿಡ್ಬೋದು. ಹಾಗಾಗಿ ಇಂಡಿವಿಜುವಲ್ ಬಿಹೇವಿಯರ್ ಇರುತ್ತಲ್ವ, ಇದು ಅನ್ಪ್ರೆಡಿಕ್ಟೇಬಲ್. ಇರೋ ಹಣದಿಂದ ನೀವೇನು ಮಾಡ್ತೀರಿ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಒಂದು ಗ್ರೂಪ್ ಅಂತಂದರೆ ತುಂಬ ಜನ ಬರ್ತಾರೆ. ಆ ಗ್ರೂಪಿನ ಬಿಹೇವಿಯರನ್ನು ಪ್ರೆಡಿಕ್ಟ್ ಮಾಡಬಹುದು. ಉದಾಹರಣೆಗೆ ನೋಡಿ, ದೀಪಾವಳಿ ಬಂತು ಅಂತ ಇಟ್ಕೊಳ್ಳಿ. ಆವಾಗ ತುಂಬ ಜನ ಏನು ಮಾಡ್ತಾರೆ, ಸ್ವೀಟ್ಸ್ ಖರೀದಿ ಮಾಡ್ತಾರೆ, ಲೈಟಿಂಗ್ ಇಕ್ವಿಪ್ಮೆಂಟ್ಗಳನ್ನ ಖರೀದಿ ಮಾಡ್ತಾರೆ ಅಲ್ವಾ. ದೀಪಾವಳಿ ಬಂದ ತಕ್ಷಣ ಓಹೋ ಇದರ ಬೇಡಿಕೆ ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇಂಡಿವಿಜುವಲ್ ಆಗಿ ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಆದರೆ ಸಾಮಾನ್ಯವಾಗಿ ಒಂದು ಗ್ರೂಪ್ ಬಿಹೇವಿಯರನ್ನು, ಪ್ಯಾಟರ್ನನ್ನು ನಾವು ಅಬ್ಸರ್ವ್ ಮಾಡಬಹುದು. ಎಲ್ಲ ಸ್ವೀಟ್ ಬೈ ಮಾಡೋದು, ಎಲ್ಲ ಬೈ ಮಾಡ್ತಾರೆ ಅಂದ ತಕ್ಷಣ ಅದರ ಬಗ್ಗೆ ಡಿಮ್ಯಾಂಡ್ ರೈಸ್ ಆಗ್ತಾ ಹೋಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದ ತಕ್ಷಣ ಪ್ರೈಸ್ ಜಾಸ್ತಿ ಆಗುತ್ತೆ. ಇನ್ನು ಸಿಂಪಲಾಗಿ ನೋಡಿದ್ವು ಅಲ್ವಾ, ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೋ ಅದಕ್ಕೆ ಮೌಲ್ಯ ಜಾಸ್ತಿ. ಹಾಗಾಗಿ ಎಕನಾಮಿಕ್ಸು ಗ್ರೂಪ್ ಬಿಹೇವಿಯರನ್ನು ಸ್ಟಡಿ ಮಾಡುತ್ತೆ. ಮುಖ್ಯವಾಗಿ ಇಂಡಿವಿಜುವಲ್ ಬಿಹೇವಿಯರು ಅನ್ಪ್ರಿಡಿಕ್ಟೇಬಲ್ಲು, ಅದನ್ನು ನೋಡ್ತೇವೆ. ಆದರೆ ಆ ಇಂಡಿವಿಜುವಲ್ ಎಲ್ಲ ಸೇರಿ ಒಂದು ಕಡೆ ದೊಡ್ಡ ಮೊತ್ತಕ್ಕೆ ಬರುತ್ತಲ್ವ, ಗ್ರೂಪ್ ಬಿಹೇವಿಯರ್ ಆಗುತ್ತೆ. ಕೆಲವೊಂದು ಪ್ಯಾಟರ್ನ್ಗಳನ್ನು ಎಕನಾಮಿಸ್ಟ್ಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮುಂದೆ ಹೀಗಾಗಬಹುದು, ಹಾಗಾಗಬಹುದು, ಈ ಸಂದರ್ಭದಲ್ಲಿ ಇದಕ್ಕೆ ಬೇಡಿಕೆ ಜಾಸ್ತಿ ಆಗಬಹುದು ಅನ್ನುವಂಥದ್ದನ್ನು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಎಕನಾಮಿಕ್ಸನ್ನು ಒಂದು ಸೋಷಿಯಲ್ ಸೈನ್ಸ್ ಅಂತ ಕರಿತೇವೆ. ಸೋಷಿಯಲ್ ಸೈನ್ಸ್ ಅಂತಂದರೆ ಚಿಕ್ಕವರಿದ್ದಾಗ ನಿಮಗೆ ಪಾಠಗಳಲ್ಲಿ ಕೇಳಿರ್ಬೋದು ಅಲ್ವಾ, ಸಮಾಜ ವಿಜ್ಞಾನ. ಏನು ಸೋಷಿಯಲ್ ಸೈನ್ಸ್ ಅಂತಂದರೆ, ಒಂದು ಸೊಸೈಟಿ ಇದೆ, ಒಂದು ದೊಡ್ಡ ಸೊಸೈಟಿ ಇದೆ. ಆ ಸೊಸೈಟಿಯಲ್ಲಿ ತುಂಬ ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳ ಬಿಹೇವಿಯರನ್ನು, ಹ್ಯೂಮನ್ ಬಿಹೇವಿಯರನ್ನು ಸ್ಟಡಿ ಮಾಡೋದು. ಒಂದು ಸಮಾಜದಲ್ಲಿ ಇರತಕ್ಕಂಥ ತುಂಬ ವ್ಯಕ್ತಿಗಳ ವರ್ತನೆಯನ್ನು ಸ್ಟಡಿ ಮಾಡೋದು. ಯಾಕೆ ಕೆಲವರು ತುಂಬ ಸೇವ್ ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿಬಿಟ್ರೆ ನೀವು ಬ್ಯಾಂಕಿಂದ ಏನೋ ಒಂದು ತಗೊಳ್ಳಿಕ್ಕೆ ಹೊರಡ್ತೀರಾ, ಸಾಲ ತೆಗೆದುಕೊಳ್ಳಿಕ್ಕೆ ಹೊರಡ್ತೀರಾ, ಅಥವಾ ಅಲ್ಲಿ ಸೇವ್ ಮಾಡ್ಲಿಕ್ಕೆ ಹೊರಡ್ತೀರಾ. ಯಾಕೆ ಹೀಗೆ ಮಾಡ್ತೀರಿ, ಯಾಕೆ ಹಾಗೆ ಮಾಡ್ತಾರೆ, ಅಥವಾ ಪೀಪಲ್ಗಳು ಯಾಕೆ ಆ ರೀತಿ ಚಾಯ್ಸ್ ಮಾಡ್ತಾರೆ ಅಲ್ವಾ, ಆ ಬಿಹೇವಿಯರನ್ನು ಸ್ಟಡಿ ಮಾಡುತ್ತೆ. ಅದಕ್ಕೋಸ್ಕರ ಸೋಷಿಯಲ್ ಸೈನ್ಸ್ ಅಂತ ಕರಿತೇವೆ. ಈಗ ನೋಡಿ, ಎಕನಾಮಿಕ್ಸು ಸಹ ಸೋಷಿಯಲ್ ಸೈನ್ಸ್ ಅಂತ ಯಾಕೆ ಹೇಳ್ತೀವಿ ಹಾಗಾದರೆ, ನೀವು ಏನು ಬೈ ಮಾಡ್ತೀರಿ, ಏನು ಸೆಲ್ ಮಾಡ್ತೀರಿ, ಯಾಕೆ ಸೇವ್ ಮಾಡ್ತೀರಿ, ಯಾಕೆ ಇನ್ವೆಸ್ಟ್ ಮಾಡ್ತೀರಿ, ಇದೆಲ್ಲವನ್ನು ಸ್ಟಡಿ ಮಾಡುತ್ತೆ ಅದು ಅಲ್ವಾ. ಯಾವುದೋ ಒಂದು ವಸ್ತುವಿನ ರೇಟ್ ಜಾಸ್ತಿ ಆಗ್ತಾ ಇದ್ದರೆ ಆವಾಗ ನೀವು ಅದನ್ನು ಕೊಂಡ್ಕೊಳ್ತೀರೋ ಬಿಡ್ತೀರೋ ಸ್ಟಡಿ ಮಾಡ್ತಾರೆ. ಗೌರ್ಮೆಂಟ್ಸ್ ಸಹ ಹಾಗೆ ನಮ್ಮ ಥರನೇ ಎಷ್ಟು ಹಣವನ್ನು ಎಲ್ಲಿ ವಿನಿಯೋಗಿಸಬೇಕು. ವಾಟರ್ ಇದೆ, ನೀರಿನ ಒಂದು ಸಂಪನ್ಮೂಲ ಇದೆ. ಆ ಸಂಪನ್ಮೂಲಗಳನ್ನು ಈ ಕಡೆ ಹಳ್ಳಿಗೆ ಕೊಡಬೇಕು ಅಥವಾ ಆ ಕಡೆ ಸಿಟೀಸ್ಗಳಿಗೆ ಕುಡಿಯೋಕ್ಕೆ ಕೊಡಬೇಕು, ಹಳ್ಳಿಯಲ್ಲಿ ಅಗ್ರಿಕಲ್ಚರಿಗೆ ಕೊಡಬೇಕು, ಸಿಟಿಯಲ್ಲಿ ಇರುವಂಥ ಕುಡಿಯುವ ನೀರಿನ ವ್ಯವಸ್ಥೆಗೆ ಆ ನೀರನ್ನು ತಲುಪಿಸಬೇಕು. ಆ ಥರ ಸಹ ಗೌರ್ಮೆಂಟ್ ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ಸೈನ್ಸ್ ಅಂತಂದ್ರೆ ನೋಡಿ, ಅದರಲ್ಲಿ ಡೇಟಾ ಯೂಸ್ ಮಾಡ್ತಾರೆ, ಮಾಡೆಲ್ಸ್ಗಳನ್ನು ಯೂಸ್ ಮಾಡ್ತಾರೆ, ಎವಿಡೆನ್ಸನ್ನು ಯೂಸ್ ಮಾಡ್ತಾರೆ. ದಟ್ ಈಸ್ ವೈ ಇಟ್ಸ್ ಅ ಸೈಂಟಿಫಿಕ್ ಮೆಥಡ್. ಸೋಷಿಯಲ್ ಸೈನ್ಸ್ ಅಂತಂದರೆ ಏನು, ಸೋಷಿಯಲ್ ಅಂತಂದರೆ ಸಮಾಜದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಹೇಗೆ ಬಿಹೇವ್ ಮಾಡ್ತಾರೆ ಅಂತ. ಸೈನ್ಸ್ ಅಂತ ಯಾಕೆ ಕರಿತೀವಿ, ಡೇಟಾ, ಮಾಡೆಲ್, ಎವಿಡೆನ್ಸ್ ಇದೆಲ್ಲ ಇಂಪಾರ್ಟೆಂಟ್. ಸೋಷಿಯಲ್ ಸೈನ್ಸ್ ಅಂತಂದರೆ ಸೊಸೈಟಿಯಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನು ಡೇಟಾ, ಮಾಡೆಲ್ಲು, ಎವಿಡೆನ್ಸ್ ಇಟ್ಕೊಂಡು ನಾವು ಸ್ಟಡಿ ಮಾಡ್ತೇವೆ. ಎಕನಾಮಿಯಲ್ಲೂ ಸಹ ಹಾಗೆ ಅಲ್ವಾ, ನಾವು ಏನನ್ನು ಬೈ ಮಾಡ್ತೀವಿ, ಸೆಲ್ ಮಾಡ್ತೀವಿ, ಸೇವ್ ಮಾಡ್ತೀವಿ, ಇನ್ವೆಸ್ಟ್ ಮಾಡ್ತೀವಿ ಅನ್ನೋದನ್ನು ಅವರು ಡೇಟಾ, ಮಾಡೆಲ್ ಇಟ್ಕೊಂಡು ಸ್ಟಡಿ ಮಾಡ್ತಾರೆ. RBI ಸಹ ಹಾಗೆ ಇನ್ಫ್ಲೇಷನ್ ಡೇಟಾ ಇಟ್ಕೊಂಡು ನೆಕ್ಸ್ಟ್ ರೆಪೋ ರೇಟ್ಗಳನ್ನು ಡಿಸೈಡ್ ಮಾಡುತ್ತೆ. ರೆಪೋ ರೇಟ್ ಅನ್ನತ್ತಂದರೆ ಏನು ಅಂತ ನಿಮ್ಗೆ ಗೊತ್ತಿಲ್ಲದೆ ತಲೆ ಕೆಡಿಸ್ಕೋಬೇಡಿ. ಆ ಶಬ್ದಗಳು ಜಸ್ಟ್ ಕಿವಿಗೆ ಹಾಕ್ಕೊಳ್ಳಿ, ಮುಂದೆ ಬರುತ್ತೆ ಅದು. ಅದಕ್ಕೆ ಕೆಲವೊಂದು ಸಾರಿ ಹೇಳ್ತೀವಲ್ವಾ, ಹಬ್ಬ ಬಂತು ಅಂತಂದರೆ ಈಗ ರೇಟ್ ಜಾಸ್ತಿ ಆಗುತ್ತೆ, ಅದು ಯಾವುದೇ ವಸ್ತುದಾಗಿರ್ಬೋದು. ಹಾಗಾಗಿ ಆ ಹಬ್ಬದಲ್ಲಿ ಹ್ಯೂಮನ್ ಬಿಹೇವಿಯರ್ ಈ ಥರ ಇರುತ್ತೆ ಅಂತ ಒಂದು ಪ್ಯಾಟ್ರನ್ ಅಬ್ಸರ್ವ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಏನು ನೋಡಿದ್ವಿ, ಫಸ್ಟು ಚಾಯ್ಸು. ಎಕನಾಮಿಕ್ಸ್ ಅಂತಂದರೆ ಸ್ಟಡಿ ಆಫ್ ಚಾಯ್ಸ್ ಅಲ್ವಾ. ಚಾಯ್ಸ್, ನಾವೇನು ಚಾಯ್ಸ್ ಮಾಡ್ತೀವಿ, ಇರುವಂಥ ರಿಸೋರ್ಸ್ಗಳು ಬಹಳ ಕಡಿಮೆ,
ಆದರೆ ನಮ್ಮ ಆಸೆಗಳು ಅವಶ್ಯಕತೆಗಳು ಜಾಸ್ತಿ. ಹಾಗಾಗಿ ಇರುವಂಥ ರಿಸೋರ್ಸ್ಗಳನ್ನು ಯಾವುದಕ್ಕೆ ವಿನಿಯೋಗಿಸ್ತೀವಿ ನಾವು ಅನ್ನೋದು ಇಂಪಾರ್ಟೆಂಟ್. ಮತ್ತು ಒಬ್ಬ ವ್ಯಕ್ತಿಯ ಬಿಹೇವಿಯರು ಅನ್ಪ್ರೆಡಿಕ್ಟೇಬಲ್ಲು, ಆದರೆ ಒಂದು ಗ್ರೂಪಿನ ಬಿಹೇವಿಯರನ್ನು ಪ್ಯಾಟ್ರನನ್ನು ನಾವು ಪ್ರೆಡಿಕ್ಟ್ ಮಾಡಬಹುದು. ಹಾಗಾಗಿ ಎಕಾನಮಿ ಆ ಗ್ರೂಪ್ ಬಿಹೇವಿಯರನ್ನು ಜಾಸ್ತಿ ಫೋಕಸ್ ಮಾಡುತ್ತೆ. ಅದಕ್ಕೆ ಸೋಷಿಯಲ್ ಸೈನ್ಸ್ ಅಂತೂ ಸಹ ಕರೀತಾರೆ. ಯಾಕಂತಂದರೆ ಒಂದು ಸೊಸೈಟಿಯಲ್ಲಿ ಅದು ಹ್ಯೂಮನ್ ಬಿಹೇವಿಯರ್ನ ಸ್ಟಡಿ ಮಾಡುತ್ತೆ. ಯಾವುದರ ಆಧಾರದ ಮೇಲೆ? ಡೇಟಾ, ಮಾಡೆಲ್ಲು, ಎವಿಡೆನ್ಸ್ಗಳ ಆಧಾರದ ಮೇಲೆ. ಇದಾದಮೇಲೆ ಒಂದು ಮೈಕ್ರೋ ಎಕನಾಮಿಕ್ಸು ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್. ಕೆಲವರಿಗೆ ಇದನ್ನು ಬರ್ಕೋಬೇಕಂತ ಡೌಟ್ ಇರಬಹುದು. ಇಲ್ಲ, ಈಗ ಕೇಳಿಸ್ಕೊಳ್ಳಿ. ಏನಾದರೂ ನೀವು ರನ್ನಿಂಗ್ ನೋಟ್ಸ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬಹುದು. ಆದರೆ ಯಾವುದನ್ನು ಬರ್ಕೊಳ್ಬೇಕು ಅಂತ ನಾನು ಲಾಸ್ಟಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೀವು ನಿಮ್ಮ ನೋಟ್ಸಲ್ಲಿ ಬರ್ಕೊಂಡಿರಬೇಕು. ಹೇಳ್ತೇನೆ ಆಮೇಲೆ. ಈಗ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬೇಸಿಕ್ ಇನ್ಫಾರ್ಮೇಷನ್ನು ಮುಂದೆ ಮುಂದೆ ಬಹಳ ಯೂಸ್ ಆಗುತ್ತೆ. ಜಸ್ಟ್ ನಾವು ಅದನ್ನು ಮೆನ್ಷನ್ ಮಾಡ್ತೀವಿ ಅಷ್ಟೇ. ಆವಾಗ ಪ್ರತಿ ಸಾರಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಿಲ್ಲ. ಈಗಲೇ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮೈಕ್ರೋ ಮತ್ತು ಮ್ಯಾಕ್ರೋ. ಮೈಕ್ರೋಸ್ಕೋಪ್ ಅಂತ ಕೇಳಿದಿರಲ್ವಾ? ಮೈಕ್ರೋಸ್ಕೋಪು ಒಂದು ಸೂಕ್ಷ್ಮಾಣು ಜೀವಿಗಳನ್ನು ಸ್ಟಡಿ ಮಾಡ್ತಾರೆ. ಅಮೀಬಾ ಕೆಲವು ಕಡೆ ನೋಡಿರಬಹುದು. ಮೈಕ್ರೋ ಅಂತಂದ್ರೆ ಏನು? ಚಿಕ್ಕದನ್ನು ಅದಕ್ಕೆ ಸಂಬಂಧಪಟ್ಟಿರೋದು. ಸೊ ಮೈಕ್ರೋ ಎಕನಾಮಿಕ್ಸ್ ಸಹ ಹಾಗೆ. ಮೈಕ್ರೋ ಅಂತಂದರೆ ತುಂಬ ಚಿಕ್ಕದು. ಇಂಡಿವಿಜುವಲ್ ಆಗಿ ಒಂದು ಸಮಾಜ ಇದೆ ಅಂತಂದರೆ, ದೊಡ್ಡ ಸಮಾಜ ಅಥವಾ ದೇಶ, ರಾಜ್ಯ ಈ ಥರ ಕನ್ಸಿಡರ್ ಮಾಡಿದರೆ ಅದರಲ್ಲಿ ಅತ್ಯಂತ ಚಿಕ್ಕ ಯೂನಿಟ್ ಯಾವುದು? ಒಬ್ಬ ಇಂಡಿವಿಜುವಲ್ಲು ಅಲ್ವಾ? ಈ ಇಂಡಿವಿಜುವಲ್ಸ್ ಸೇರಿ ವ್ಯಕ್ತಿಗಳೆಲ್ಲ ಸೇರಿ ದೊಡ್ಡ ಸಮಾಜ ನಿರ್ಮಾಣ ಆಗುತ್ತೆ. ಅದರ ಮೂಲ ಘಟಕ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಈ ವ್ಯಕ್ತಿ ಏನು ಮಾಡ್ತಾನೆ ಅನ್ನೋದನ್ನು ಸ್ಟಡಿ ಮಾಡೋದು ಮೈಕ್ರೋ ಎಕನಾಮಿಕ್ಸ್. ಸ್ಟಡೀಸ್ ಇಂಡಿವಿಜುವಲ್ ಯೂನಿಟ್ಸ್. ಅದು ಉದಾಹರಣೆಗೆ ಒಂದು ಕಿರಾಣ ಶಾಪ್ ಆಗಿರಬಹುದು, ಅಥವಾ ಒಂದು ಸ್ಟೂಡೆಂಟ್ ಬಗ್ಗೆ ಆಗಿರಬಹುದು, ಅಥವಾ ಒಬ್ಬ ಓಲಾ ಡ್ರೈವರ್ ಬಗ್ಗೆ ಆಗಿರಬಹುದು, ಯಾರ ಬಗ್ಗೆ ಆಗಿರಲಿ. ಆದರೆ ಇಂಡಿವಿಜುವಲ್ ಯೂನಿಟನ್ನು ಸ್ಟಡಿ ಮಾಡೋದು ಮೈಕ್ರೋ ಎಕನಾಮಿಕ್ಸ್. ಆ ಥರ ಸ್ಟಡಿ ಮಾಡಿದಾಗ ನಮಗೇನು ಗೊತ್ತಾಗುತ್ತೆ? ಯಾಕೆ ಒಂದು ಶಾಪ್ನವನು ಪ್ರೈಸನ್ನು ಜಾಸ್ತಿ ಮಾಡ್ತಾನೆ ಅಲ್ವಾ? ಅದ್ರ ಜೊತೆ ಒಂದು ಸಾರಿ ಆ ಹೋಲ್ಸೇಲ್ ರೇಟ್ ಇನ್ಕ್ರೀಸ್ ಆದರೆ ಈ ಕಡೆ ರೀಟೇಲ್ ಶಾಪಲ್ಲೂ ಯಾಕೆ ಇನ್ಕ್ರೀಸ್ ಆಗುತ್ತೆ ರೇಟು? ಮತ್ತು ಈಗ ಎರಡು ಕಡೆ ಇರ್ತಾರೆ. ಒಬ್ಬ ಅಂಗಡಿಯವನು ಇರ್ತಾನೆ. ಇಲ್ಲಿ ನೋಡಿ, ಇದು ಅಂಗಡಿ ಅಂತ ಹಾಕ್ಕೊಂಡಿದೆ ಬೋರ್ಡು. ಇಲ್ಲಿ ತುಂಬ ವಸ್ತುಗಳಿರುತ್ತೆ. ಒಬ್ಬ ವ್ಯಕ್ತಿ ಬರ್ತಾನೆ. ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಹೋಗಿ ಕೆಲವೊಂದನ್ನು ಪರ್ಚೇಸ್ ಮಾಡ್ತಾನೆ. ಎರಡು ಸೈಡ್ ಬಂತು, ಎ ಮತ್ತು ಬಿ. ಎ ಅನ್ನೋನು ಯಾರು? ಅಂಗಡಿ ಕಡೆಯವನು, ಅದರ ಅಂಗಡಿ ಮಾಲೀಕ. ಬಿ ಅನ್ನೋನು ಗ್ರಾಹಕ, ಕಸ್ಟಮರು, ಕನ್ಸ್ಯೂಮರ್ ಅಂತ ಹೇಳ್ಬಹುದು. ಇಬ್ಬರು ಬಂದರು ಅಲ್ವಾ? ಈಗ ಮೈಕ್ರೋ ಎಕನಾಮಿಕ್ಸಲ್ಲಿ ನಾವೇನು ನೋಡ್ತೇವೆ? ಇವನು ಅಂಗಡಿಯವನು ಯಾಕೆ ಪ್ರೈಸ್ ಜಾಸ್ತಿ ಮಾಡ್ತಾನೆ ಅನ್ನೋದನ್ನು ಸ್ಟಡಿ ಮಾಡಿದರೆ, ಈ ಕಡೆ ಬಿ ಯಾಕೆ ಕೆಲವೊಂದನ್ನು ಪರ್ಚೇಸ್ ಮಾಡ್ತಾನೆ, ಯಾಕೆ ಕೆಲವೊಂದನ್ನು ಮಾಡೋದಿಲ್ಲ. ಎರಡೂ ಸೈಡಿಂದ ನೋಡ್ತೇವೆ ನಾವು. ಸಪ್ಲೈ, ಡಿಮ್ಯಾಂಡು. ಸಪ್ಲೈ ಮಾಡೋನು ಅಂಗಡಿಯವನಾದರೆ ಅದಕ್ಕೆ ಡಿಮ್ಯಾಂಡ್ ಇರೋದು ಗ್ರಾಹಕನ ಕಡೆಯಿಂದ. ಹೀಗಾಗಿ ಎರಡೂ ಕಡೆಯಿಂದ ಸಹ ನಾವು ನೋಡ್ತಾ ಹೋಗ್ತೇವೆ. ಮೈಕ್ರೋ ಯೂನಿಟ್ಗಳ ಥರ ಇಂಡಿವಿಜುವಲ್ ಆಗಿ ಅವ್ರೇನು ಮಾಡ್ತಾರೆ ಅನ್ನೋದನ್ನು ನೋಡೋದು ಇಲ್ಲಿ. ಹಾಗಾಗಿ ಇದರಲ್ಲಿ ಡಿಮ್ಯಾಂಡು, ಸಪ್ಲೈ. ಡಿಮ್ಯಾಂಡ್ ಜಾಸ್ತಿ ಇದ್ದ ತಕ್ಷಣ ಅಂಗಡಿಯವನು ಪ್ರೈಸ್ ಜಾಸ್ತಿ ಮಾಡ್ತಾನೆ. ಯಾವುದೋ ಒಂದು ಬಹಳ ಮುಖ್ಯವಾಗಿದೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಯಾವುದೋ ನೋಟ್ಬುಕ್ ತೆಗೆದುಕೊಳ್ಬೇಕು. ನೋಟ್ಬುಕ್ ತುಂಬ ದಿನದಿಂದ ಅಂಗಡಿಲಿ ಇಲ್ಲ. ಹೊಸ ಅಂಗಡಿಗೆ ಹೋಗ್ತೀರಿ. ಹೊಸ ಅಂಗಡಿಯವರು ಏನು ಮಾಡ್ತಾರೆ? ಇದಕ್ಕೆ ಭಾರಿ ಬೇಡಿಕೆ ಇದೆ ಅಂತ ಮೊದಲೇ ಪ್ರೈಸ್ ಜಾಸ್ತಿ ಮಾಡಿಡ್ತಿರ್ತಾರೆ. ಮೊದಲೆಲ್ಲ MRPಗಿಂತ ಕಡಿಮೆ ಕೊಡ್ತಾಯಿದ್ರು, ಈಗ MRP ಅಷ್ಟೇ ಕೊಡ್ತಾರೆ. ಆ ಥರ. ಹಾಗಾಗಿ ಈ ಮೈಕ್ರೋ ಎಕನಾಮಿಕ್ಸು ಡಿಮ್ಯಾಂಡು, ಸಪ್ಲೈನೂ ಸಹ ಸ್ಟಡಿ ಮಾಡುತ್ತೆ. ಪ್ರೈಸಿಂಗು ಅಲ್ವಾ? ಊಬರ್ಗಳಲ್ಲಿ ಸಂಜೆ ಆದಮೇಲೆ ಮತ್ತು ಕೆಲವೊಂದು ವೆಹಿಕಲ್ಗಳಲ್ಲಿ ವೇಟಿಂಗ್ ಚಾರ್ಜ್ ಅಂತ ಇರುತ್ತೆ, ಅವರು ಎಕ್ಸ್ಟ್ರಾ ತೆಗೆದುಕೊಳ್ಬಹುದು. ಮತ್ತು ತುಂಬ ಸೆಲರ್ಗಳಿದ್ದಾಗ ಏನಾಗುತ್ತೆ, ಒಬ್ಬ ಸೆಲರ್ ಇದ್ದಾಗ ಏನಾಗುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತೇವೆ ಇಲ್ಲಿ. ಮತ್ತು ನೀವೊಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ ಯಾಕೆ ಜಾಸ್ತಿ ಟೈಮ್ ವರ್ಕ್ ಮಾಡಬೇಕು, ತುಂಬ ಹೊತ್ತು ಯಾಕೆ ವರ್ಕ್ ಮಾಡಬೇಕು, ಎಕ್ಸ್ಟ್ರಾ ಅವರ್ಗಳ ವರ್ಕ್ ಯಾಕೆ ಮಾಡ್ತಾರೆ ಅನ್ನೋದನ್ನು ಸಹ ನೋಡ್ತೇವೆ. ಯಾಕಂತಂದರೆ ಗೊತ್ತಿದೆ ಅಲ್ವಾ, ಹಣ ಬೇಕು, ಆ ಒಂದು ಮನಿ ಬೇಕಾಗಿರೋದ್ರಿಂದ ಡಿಸೈಡ್ ಮಾಡ್ತಾರೆ ಜಾಸ್ತಿ ಕೆಲಸ ಮಾಡಲಿಕ್ಕೆ. ಈ ಮೈಕ್ರೋ ಅಂತಂದರೆ ಗೊತ್ತಾಗಿರಬಹುದು. ಫಸ್ಟು ಬೇಸಿಕ್ ಆಗಿ ನೋಡ್ತಿದ್ದೇವೆ. ಸಿಂಪಲ್ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಒಂದು ಪಾರ್ಟ್ ಮೇಲೆ ಫೋಕಸ್ ಮಾಡೋದು. ಯಾಕೆ ಒಂದು ಬೇಕ್ರಿಯವರು ಕೆಲವೊಂದು ಪಪ್ಸ್ಗಳು ಅಥವಾ ಸಮೋಸಗಳ ಬೆಲೆ ಇನ್ಕ್ರೀಸ್ ಮಾಡ್ತಾರೆ, ಈ ಕಡೆ ಬ್ರೆಡ್ ಪ್ರೈಸ್ ಇನ್ಕ್ರೀಸ್ ಆದ ತಕ್ಷಣ ಇವರು ಏನಾದರೂ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ವಾ, ತಮ್ಮ ಪ್ರೈಸ್ಗಳನ್ನು ಇನ್ಕ್ರೀಸ್ ಮಾಡಬಹುದು. ಆ ಇಂಡಿವಿಜುವಲ್ ಯೂನಿಟ್ ನೋಡ್ತಾ ಇರೋದು ನಾವು ಮೈಕ್ರೋ ಎಕನಾಮಿಕ್ಸಲ್ಲಿ. ಮೈಕ್ರೋ ಚಿಕ್ಕದಾದರೆ ದೊಡ್ಡದಕ್ಕೆ ಏನಂತ ಕರಿತೇವೆ? ಮ್ಯಾಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಅಂದರೆ ದೊಡ್ಡದು,
ಹೋಲ್ ಎಕಾನಮಿ ಸ್ಟಡಿ ಮಾಡ್ತಾ ಇದ್ದೇವೆ. ಇಷ್ಟೊತ್ತು ಒಂದು ವ್ಯಕ್ತಿ ಬಗ್ಗೆ ನೋಡ್ತಾ ಇದ್ವಿ, ಈಗ ಇಡೀ ಒಂದು ವ್ಯವಸ್ಥೆ ಬಗ್ಗೆ ನೋಡ್ತಾ ಇದ್ದೇವೆ. ವ್ಯವಸ್ಥೆ ಅಂತಂದ್ರೆ ಏನು ಬರುತ್ತೆ? GDP ಅಥವಾ ಎಂಪ್ಲಾಯ್ಮೆಂಟ್, ಈ ಥರ ದೊಡ್ಡ ದೊಡ್ಡ ಶಬ್ದಗಳನ್ನು ಕೇಳಿರ್ಬೋದು ನೀವು. ಎಂಪ್ಲಾಯ್ಮೆಂಟ್ ಅಲ್ವಾ? ಯಾಕೆ ಇಂಡಿಯಾದ GDP ಗ್ರೋ ಆಗ್ತಾ ಇದೆ ಅಥವಾ ಯಾಕೆ ಅದು ಗ್ರೋ ಆಗ್ತಾ ಇಲ್ಲ? ಇನ್ಫ್ಲೇಷನ್, ಹಣದುಬ್ಬರ ಏನಾಗ್ತಾ ಇದೆ, ಈಗ ಯಾವ ಲೆವೆಲ್ಗೆ ಹೋಗ್ತಾ ಇದೆ? ಮತ್ತು ಅನ್ಎಂಪ್ಲಾಯ್ಮೆಂಟ್ ಯಾವ ಥರ ಆಗ್ತಾ ಇದೆ? ಬಡತನ ಅಥವಾ ಈಗ ಉದ್ಯೋಗದ ದರ, ಇಂಥ ದೊಡ್ಡ ದೊಡ್ಡ ವಿಷಯಗಳ ಮೇಲೆ ಫೋಕಸ್ ಮಾಡೋದು, ಹೇಗೆ ಅದು ಲಿಂಕ್ ಆಗುತ್ತೆ ಒಂದಕ್ಕೊಂದು ಅಂತೆಲ್ಲ ನೋಡೋದು ನ್ಯಾಷನಲ್ ಲೆವೆಲಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿ ನೋಡೋದು ಯಾವುದು? ಮ್ಯಾಕ್ರೋ ಎಕನಾಮಿಕ್ಸ್. ಇಲ್ಲಿ ಏನು ಫೋಕಸ್ ಮಾಡ್ತಾರೆ? ಟೋಟಲ್ ಇನ್ಕಮ್. ಮೈಕ್ರೋದಲ್ಲಿ ಒಬ್ಬ ವ್ಯಕ್ತಿಯ ಆದಾಯ ಜಾಸ್ತಿ ಫೋಕಸ್ ಮಾಡಿದರೆ, ಮ್ಯಾಕ್ರೋದಲ್ಲಿ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ, ದೇಶದ ಆದಾಯ, ಅದ್ರ ಕಡೆ ಫೋಕಸ್ ಮಾಡ್ತಾರೆ. ಇಡೀ ದೇಶದಲ್ಲಿ ಎಷ್ಟು ಪ್ರೊಡಕ್ಷನ್ ಆಯಿತು, ಅದ್ರ ಜೊತೆ ಇನ್ಫ್ಲೇಷನ್ನು ನಾರ್ಮಲ್ ಆಗಿ ಎಲ್ಲ ಸೆಕ್ಟರ್ಗಳಲ್ಲಿ ಯಾವ ಥರ ರೈಸ್ ಆಗ್ತಾ ಇದೆ, ನಮ್ಮ ಅನ್ಎಂಪ್ಲಾಯ್ಮೆಂಟ್ ಯಾವ ಥರ ಇದೆ ನಮ್ಮ ದೇಶದಲ್ಲಿ, ಎಕನಾಮಿ ಗ್ರೋತ್ ಆಗ್ತಾ ಇದೆಯಾ ಇಲ್ವಾ, ಈ ಥರ ಎಲ್ಲ ಸ್ಟಡಿ ಮಾಡೋದು ಮ್ಯಾಕ್ರೋದಲ್ಲಿ. ಅಂತಂದರೆ ಮೈಕ್ರೋ ಅನ್ನೋದು ಯಾವುದಾಗೆ ಸೂಕ್ಷ್ಮದರ್ಶಕದ ಥರ, ಆದರೆ ಮ್ಯಾಕ್ರೋ ಅನ್ನೋದು ಟೆಲಿಸ್ಕೋಪ್ ಥರ. ಅರ್ಥ ಆಗ್ತಾ ಇದೆಯಾ? ಟೆಲಿಸ್ಕೋಪ್, ಆಕಾಶದಲ್ಲಿ ಅಷ್ಟೆಲ್ಲ ನಕ್ಷತ್ರಗಳಿದೆ, ರಾತ್ರಿ ಹೊತ್ತು ನೀವು ಒಂದು ಟೆಲಿಸ್ಕೋಪಿಂದ ನೋಡಿದರೆ ಈಸಿಯಾಗಿ ಅದನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಅಲ್ವಾ? ಎಂಟೈರ್ ಎಕಾನಮಿಯನ್ನು ಇಲ್ಲಿ ನಾವು ಅದೇ ಥರ ಮ್ಯಾಕ್ರೋದ ಮೂಲಕ ಸ್ಟಡಿ ಮಾಡ್ತೇವೆ. ಇಲ್ಲಿ ಎಲ್ಲ ಶಾಪ್ಗಳ ಬಗ್ಗೆ, ಅಲ್ಲಿ ಒಂದು ಅಂಗಡಿ ಬಗ್ಗೆ ಮಾತ್ರ ನೋಡಿದ್ವಿ. ಒಂದು ಅಂಗಡಿ ಇರುತ್ತೆ, ಅಲ್ಲಿ ಅದರ ಓನರ್ ಇರ್ತಾನೆ, ಈ ಕಡೆ ಒಬ್ಬ ಕಸ್ಟಮರ್ ಇರ್ತಾನೆ. ಆದರೆ ಇಲ್ಲಿ ಹಾಗಲ್ಲ. ಮ್ಯಾಕ್ರೋದಲ್ಲಿ ಏನು? ಎಲ್ಲ ಶಾಪ್ಗಳು, ಎಲ್ಲ ಫ್ಯಾಕ್ಟ್ರಿಗಳು ಮತ್ತು ಎಲ್ಲ ಕಸ್ಟಮರ್ಗಳು, ಕನ್ಸ್ಯೂಮರ್ಗಳು ಎಲ್ಲವನ್ನು ಸ್ಟಡಿ ಮಾಡುತ್ತವೆ. ಹಾಗಾದರೆ ಬೇಸಿಕ್ ಲಾಜಿಕ್ ಗೊತ್ತಾಗ್ತಾ ಇದೆಯಾ? ನೋಡಿ, ಸಿಂಪಲ್ ಆಗಿ ಭೂಮಿ ಇದೆ. ನಮ್ಮ ಭೂಮಿಯಲ್ಲಿ ಇರುವಂಥ ಸಂಪನ್ಮೂಲಗಳು ಬಹಳ ಕಡಿಮೆ. ಸಂಪನ್ಮೂಲಗಳು ಅಂತಂದರೆ ಲ್ಯಾಂಡು, ಭೂಮಿ, ಇರೋ ಭೂಮಿನೇ ಬಹಳ ಕಡಿಮೆ ಅಲ್ವಾ? ಅದಾದಮೇಲೆ ವಾಟರು, ಎಕ್ಸಾಂಪಲ್ ನಾ ಕೊಡ್ತಾ ಇರೋದು. ಮತ್ತು ಲೇಬರು, ಕೆಲಸಗಾರರು ಅಥವಾ ಕೆಲಸಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಅವಶ್ಯಕ ವಸ್ತುಗಳು, ಕ್ಯಾಪಿಟಲ್ಲು, ಬಂಡವಾಳ, ಇದೆಲ್ಲ ಕಡಿಮೆ ಇರೋದು. ನಮ್ಮ ಹತ್ರ ಬಹಳ ಲಿಮಿಟೆಡ್ ರಿಸೋರ್ಸ್ಗಳಿದೆ. ಉದಾಹರಣೆಗೆ ಈಗ ನಾವು ಕಲ್ಲಿದ್ದಲು ಅಂತ ಹೇಳ್ತೇವೆ. ಕಲ್ಲಿದ್ದಲು ಯಾವಾಗಲೂ ಇರೋದಿಲ್ಲ. ಅದಕ್ಕೆ ಹೇಳೋದಲ್ವಾ ನವೀಕರಿಸಲಾಗದ ಇಂಧನಗಳು. ಕಲ್ಲಿದ್ದಲು ಮುಂದೊಂದು ದಿನ ಖಾಲಿ ಆಗಿಬಿಡುತ್ತೆ. ಆವಾಗೇನು ಮಾಡ್ತೇವೆ? ರಿನ್ಯೂಯಬಲ್ ಎನರ್ಜಿ ಕಡೆ ಮುಖ ಮಾಡ್ತೇವೆ. ಹಾಗಾಗಿ ಈ ರಿಸೋರ್ಸ್ಗಳು ಬಹಳ ಕಡಿಮೆ ಇದೆ. ಆ ರಿಸೋರ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಬೇರೆ ಬೇರೆ ಗೂಡ್ಸು ಸರ್ವಿಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಗೂಡ್ಸು ಸರ್ವಿಸ್, ಈ ರಿಸೋರ್ಸ್ಗಳಿಂದ ಗೂಡ್ಸ್ ಮತ್ತು ಸರ್ವಿಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತೇವೆ. ಉದಾಹರಣೆಗೆ ಈಗ ಹತ್ತಿ ಇದೆ ಅಂತ ಇಟ್ಕೊಳ್ಳಿ, ಹತ್ತಿಯಿಂದ ಕ್ಲಾತ್ಸು ಅಲ್ವಾ, ಮತ್ತು ಬೇರೆ ಬೇರೆ ಗಿಡ ಸಂಪನ್ಮೂಲಗಳಿಂದ ಫುಡ್ಡು, ಅದೇ ರೀತಿ ಸಿಮೆಂಟು ಮತ್ತು ಬೇರೆ ಬೇರೆ ಕಬ್ಬಿಣ, ಸ್ಟೀಲು, ತುಂಬ ವಿಷಯಗಳು ನಿಮ್ಗೆ ಗೊತ್ತಿರುತ್ತೆ. ನಮಗೆ ಬೇಕಾಗಿರೋ ಗೂಡ್ಸು ಸರ್ವಿಸ್ಗಳನ್ನು ನಾವು ಇರುವಂಥ ರಿಸೋರ್ಸ್ಗಳಿಂದ ಪ್ರೊಡ್ಯೂಸ್ ಮಾಡ್ಕೊಳ್ತೇವೆ. ಲೇಬರ್ ಇರುತ್ತಾರೆ, ಮಷಿನ್ಗಳಿರ್ತಾರೆ, ರಾ ಮಟೀರಿಯಲ್ಲು, ಇದೆಲ್ಲ ಇದ್ದಾಗ ಒಂದು ಕಾರ್ ತಯಾರಾಗುತ್ತೆ ಅಲ್ವ? ಇದೆಲ್ಲ ಬೇಕು ಒಂದು ಕಾರ್ ತಯಾರಾಗಲಿಕ್ಕೆ. ಹಾಗಾಗಿ ಇದೆಲ್ಲ ಮುಖ್ಯವಾಗಿ ನಮ್ಮ ಹತ್ರ ಇರೋ ರಿಸೋರ್ಸ್ಗಳನ್ನು ಒಟ್ಟಾಗಿ ಸೇರಿಸಿ ಸರಿಯಾಗಿ ಅರೇಂಜ್ ಮಾಡಿ ನಾವು ಪ್ರೊಡಕ್ಷನ್ ಯೂನಿಟ್ ಕಡೆ ಹೋಗ್ತೇವೆ. ಸಮಸ್ಯೆ ಎಲ್ಲಿ ಬರುತ್ತೆ ಅಂತಂದರೆ, ಹೌದು ರಿಸೋರ್ಸ್ಗಳು ಇದೆ, ಅದನ್ನು ಪ್ರೊಡ್ಯೂಸು ಸಹ ಮಾಡ್ತಾ ಇದ್ದಾರೆ. ಎಷ್ಟೇ ಪ್ರೊಡ್ಯೂಸ್ ಮಾಡಿದರೂ ನಮಗೆ ಸಾಕಾಗ್ತಾ ಇಲ್ಲ. ಯಾಕಂದರೆ ನಮಗೆ ಇನ್ಫೈನೈಟ್ ವಾಂಟ್ಸ್, ವಿ ಆಲ್ವೇಸ್ ವಾಂಟ್ಸ್ ಮೋರ್ ಅಲ್ವಾ? ನಮ್ಗೆ ಯಾವತ್ತೂ ಜಾಸ್ತಿ ಬೇಕು ಅನ್ನೋದು ನಮ್ಮ ಗುರಿ. ಬಿಗ್ಗರ್ ಹೋಮ್ ಇದ್ದರೆ, ದೊಡ್ಡ ಮನೆದಂತ ಇಟ್ಕೊಳ್ಳಿ, ಆವಾಗ ಇನ್ನೂ ಸ್ವಲ್ಪ ಸೋಫಾ ತಂದಿಡೋಣ, ಹೊಸ ಒಂದು ಕಾರ್ ಇರಲಿ ಮನೆ ಮುಂದೆ, ಅದಕ್ಕೋಸ್ಕರ ಒಂದು ಕಾರ್ ಶೆಡ್ ಮಾಡೋದು. ಅದಾದಮೇಲೆ ಅದು ಬಿಟ್ಟು ಹೊರಗಡೆ ಒಂದು ಯಾವುದಾದ್ರೂ ಒಂದು ನಾಯಿ ಇದ್ದರೆ ನಾಯಿಗೊಂದು ಸಪ್ರೇಟಾದ ಮನೆ ಕಟ್ಸ್ಕೊಡೋದು, ಅಲ್ಲೊಂದು ನಾಯಿಗೊಂದು ಮನೆ ಮತ್ತು ಇವರಿಗೊಂದು ಮನೆ, ಆಮೇಲೆ ಮನೆ ಒಂದು 4 ಬಾಗಿಲಾಗುತ್ತೆ, ಈ ಕಡೆ ಒಂದು ಈ ಕಡೆ ಒಂದು ಅಲ್ವಾ? ಈ ಥರ ಎಲ್ಲ ದೊಡ್ಡ ದೊಡ್ಡ ಮನೆ ಮಾಡ್ಕೊತ ಹೋಗೋದು. ಚಿಕ್ಕ ಹೋಮ್ ಇದ್ದರೆ ದೊಡ್ಡ ಹೋಮಿಗೆ ಬರೋದು, ಚಿಕ್ಕ ಮನೆ ಇದ್ದರೆ ದೊಡ್ಡ ಮನೆಗೆ, ದೊಡ್ಡ ಮನೆ ಇದ್ದರೆ ಬೆಟರ್ ಇನ್ನೂ ಸ್ವಲ್ಪ ಒಳ್ಳೆ ಮನೆ ಕಡೆ ಮುಖ ಮಾಡೋದು. ಇಷ್ಟು ಸಾಕಾಗಿಲ್ಲ ಅಂತಂದರೆ ಲಕ್ಸುರಿ ಅಂತಂದರೆ, ಮನೆ ಅಂತಂದಮೇಲೆ ಇಷ್ಟು ಬೆಲೆ ಬಾಳುವ ವಸ್ತುಗಳಿದ್ದರೆ ಮಾತ್ರ ಮನೆ ಅನ್ನೋ ಲೆವೆಲಿಗೆ ನಮ್ಮ ವಾಂಟ್ಸ್ಗಳಿರುತ್ತೆ, ನಮ್ಮ ಆಸೆಗಳಿರುತ್ತೆ. ಮೊದಲೇ ನೋಡಿದ ಹಾಗೆ ಇರುವಂಥ ರಿಸೋರ್ಸ್ಗಳು ಕಡಿಮೆ, ಆದರೆ ಆಸೆಗಳು ಜಾಸ್ತಿ. ಆವಾಗ ಏನಾಗುತ್ತೆ? ಕಾನ್ಫ್ಲಿಕ್ಟ್ ಬರುತ್ತೆ, ಸಂಘರ್ಷ ಎದುರಾಗುತ್ತೆ. ಬಸ್ಸಿಗೆ ಹೋಗ್ತೀರಿ, ಅಲ್ಲಿ ಇರೋದೇ 2 ಸೀಟು, ಅದಕ್ಕೋಸ್ಕರ ಕಾಯ್ತಾ ಇರೋರು 20 ಜನ ಅಲ್ವಾ?
ಎರಡೇ ಸೀಟ್ ಇರೋದು 20 ಜನ ಅದಕ್ಕೆ ಕಾಯ್ತಾ ಇದ್ದಾರೆ. ಆವಾಗ ಅಂಥ ಕಾನ್ಫ್ಲಿಕ್ಟ್ ಇಲ್ಲೂ ಬರುತ್ತೆ. ಬೇಕಾಗಿರೋದು ಇಷ್ಟೆಲ್ಲ ವಸ್ತುಗಳು, ಆದರೆ ಭೂಮಿಯಲ್ಲಿರೋ ರಿಸೋರ್ಸ್ಗಳು ಬಹಳ ಕಡಿಮೆ. ಹಾಗಾಗಿ ಆ ಕಾನ್ಫ್ಲಿಕ್ಟ್ ಬಂದಾಗ ಏನಿದೆ ಅದರ ಅರ್ಥ, ಸ್ಕ್ಯಾರ್ಸಿಟಿ ಇದೆ, ಕೊರತೆ ಇದೆ ಅಂತ ನಮಗೆ ಅವಾಗ ಅರ್ಥ ಆಗುತ್ತೆ. ನಾವು ಅಂದ್ಕೊಂಡಷ್ಟಿಲ್ಲ, ತುಂಬ ಕಡಿಮೆ ಇದೆ, ನಾವು ಅದನ್ನು ಸರಿಯಾಗಿ ಯೂಸ್ ಮಾಡಬೇಕಾಗತ್ತೆ. ನೋಡಿ, ವಾಟರ್ ಸ್ಕ್ಯಾರ್ಸಿಟಿ ಬಗ್ಗೆ ಆವಾಗ ಕೇಳ್ತಾ ಇರ್ತೀರಿ. ಚೆನ್ನೈ ಇರ್ಬೋದು, ಬೆಂಗಳೂರು ಇರ್ಬೋದು, ಮಳೆ ಬಂದಾಗ ಅದನ್ನು ನಿಭಾಯಿಸಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವೊಂದು ಭಾಗದಲ್ಲಿ ಕೆಲವೊಂದು ವರ್ಷದ ಸಂದರ್ಭದಲ್ಲಿ ನೀರೇ ಇರೋದಿಲ್ಲ. ವಾಟರ್ ಸ್ಕ್ಯಾರ್ಸಿಟಿ ಎಷ್ಟಿದೆ ಅಂತಂದರೆ ಎಲ್ಲ ನಗರಗಳನ್ನು, ಎಲ್ಲ ಪ್ರದೇಶಗಳನ್ನು ನಾವು ಅದರಿಂದ ಇರೋ ನಗರಗಳನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ಹಾಗಾಗಿ ನಮ್ಮ ಹತ್ರ ಸ್ಕ್ಯಾರ್ಸಿಟಿ ಸಮಸ್ಯೆ ಬಹಳ ಇದೆ, ಕೊರತೆಯ ಸಮಸ್ಯೆ ಬಹಳ ಇರೋದ್ರಿಂದ ಆವಾಗ ಮತ್ತೆ ಬರುತ್ತೆ ಏನು, ಎಕನಾಮಿದು ಚಾಯ್ಸ್. ಲಿಂಕ್ ಆಗ್ತಾ ಇದೆಯಾ ಈಗ? ಸ್ಟಾರ್ಟಿಂಗಲ್ಲಿ ಎಕನಾಮಿಕ್ಸ್ ಏನು ಸ್ಟಡಿ ಮಾಡುತ್ತೆ, ಚಾಯ್ಸ್ ಸ್ಟಡಿ ಮಾಡುತ್ತೆ. ಯಾಕಂತಂದರೆ ಸ್ಕ್ಯಾರ್ಸಿಟಿ ಯಾವಾಗ ಅರ್ಥ ಆಯಿತು ನಮಗೆ? ನಮ್ಮ ಆಸೆಗಳು ಜಾಸ್ತಿ ಇದೆ, ರಿಸೋರ್ಸ್ಗಳು ಕಡಿಮೆ ಇದೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಹತ್ರ ಟೈಮ್ ಇದೆ, ಈಗ 2 ಗಂಟೆ, ಇವತ್ತು ಭಾನುವಾರ ಅಂತ ಇಟ್ಕೊಳ್ಳಿ, 2 ಗಂಟೆ ಟೈಮ್ ಇದೆ ಮಧ್ಯಾಹ್ನ. ಒಂದೋ ಸ್ಟಡಿ ಮಾಡಬಹುದು, ಅಥವಾ ಯೂಟ್ಯೂಬಲ್ಲಿ ಯಾವುದಾದ್ರೂ ವೀಡಿಯೋ ನೋಡ್ಬೋದು, ಅಥವಾ ಮಲ್ಕೊಳ್ಬಹುದು. ವಾರಕ್ಕೊಂದಿನ ಆರಾಮ್ ಮಲ್ಕೊಳ್ಳೋಣ ಅಂತ ಟೈಮ್ ಇದೆ. ಟೈಮನ್ನು ಹೇಗೆ ಯೂಸ್ ಮಾಡ್ಕೊಳ್ತೀರಿ ಹಾಗಾದರೆ ಅಲ್ವಾ? ಆವಾಗ ನಿಮ್ಮ ಚಾಯ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟು. ಅದರ ಜೊತೆ ಮನಿಯಿಂದ ಒಂದು ಫೋನ್ ತೆಗೆದುಕೊಳ್ತೀರಾ, ಅಥವಾ ಶೂ ತೆಗೆದುಕೊಳ್ತೀರಾ, ಅಥವಾ ಟ್ರಾವೆಲ್ ಮಾಡ್ತೀರಾ, ಅಥವಾ ಬುಕ್ಸ್ ತೆಗೆದುಕೊಳ್ತೀರಾ, ಯಾವ ತೆಗೆದುಕೊಳ್ತೀರಾ ಅದು ಸಹ ನಿಮ್ಮ ಚಾಯ್ಸು. ಇನ್ನು ನೇಷನ್ ಏನು ಮಾಡುತ್ತೆ? ಬಜೆಟ್ ಬಂದಿದೆ, ರೆವೆನ್ಯೂ ಬಂದಿದೆ, ಆ ರೆವೆನ್ಯೂನ ಡಿಫೆನ್ಸಿಗೆ ಖರ್ಚು ಮಾಡಬೇಕಾ, ಎಜುಕೇಷನಿಗೆ ಖರ್ಚು ಮಾಡಬೇಕಾ, ಹೆಲ್ತಿಗೆ ಖರ್ಚು ಮಾಡಬೇಕಾ, ಅಥವಾ ಜನರಿಗೆ ಜಾಬ್ ಕ್ರಿಯೇಟ್ ಮಾಡಲಿಕ್ಕೆ ಖರ್ಚು ಮಾಡಬೇಕಾ? ಇದು ನೇಷನ್ ಮುಂದಿರುವಂಥ ಸಮಸ್ಯೆಗಳು. ಹಾಗಾಗಿ ಈ ಎಕನಾಮಿಕ್ಸ್ ಅನ್ನೋದು ಇಷ್ಟೆಲ್ಲ ರಿಸೋರ್ಸ್ಗಳಿದ್ದಾಗ, ಸ್ಕ್ಯಾರ್ಸಿಟಿ ಇದ್ದಾಗ, ಎರಡು ಒಟ್ಟಿಗೆ ಇದ್ದಾಗ ಚಾಯ್ಸ್ ಯಾವ್ದು ಮಾಡ್ತೇವೆ ಅನ್ನೋದನ್ನು ಸ್ಟಡಿ ಮಾಡುತ್ತೆ. ಎಕನಾಮಿಕ್ಸ್ ಸ್ಟಡೀಸ್ ಹೌ ದೀಸ್ ಚಾಯ್ಸಸ್ ಆರ್ ಮೇಡ್. ಹೇಗೆ ಚಾಯ್ಸ್ ಮಾಡ್ತೀರಿ ಅಲ್ವಾ, ಅದನ್ನು ಸ್ಟಡಿ ಮಾಡುತ್ತೆ. ಇನ್ನು ಇದಾದಮೇಲೆ 2 ತರಹದ ಎಕನಾಮಿಕ್ಸ್ಗಳಿದೆ. ಒಂದು ಪಾಸಿಟಿವ್ ಎಕನಾಮಿಕ್ಸ್, ಇನ್ನೊಂದು ನಾರ್ಮೇಟಿವ್ ಎಕನಾಮಿಕ್ಸ್. ಸಿಂಪಲ್ ನೋಡಿ, ಪಾಸಿಟಿವ್ ಅಂತಂದರೆ ವಾಟ್ ಇಸ್, ಏನು ಅಂತ. ಉದಾಹರಣೆಗೆ ಇಲ್ಲಿ ಫ್ಯಾಕ್ಟ್ಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ರೂಪಿ, ಈ ಕಡೆ ಡಾಲರ್ ಇರುತ್ತೆ, ಈ ಕಡೆ ರೂಪಿ ಇರುತ್ತೆ ಅಲ್ವಾ. ರೂಪಿ ಮತ್ತು ಡಾಲರ್ ನಡುವೆ ಯಾವುದು ಜಾಸ್ತಿ, ಯಾಕೆ ಜಾಸ್ತಿ ಅನ್ನೋದು ನಿಮ್ಗೆ ಗೊತ್ತಿರಬಹುದು. ರೂಪಾಯಿ ಅಪಮೌಲ್ಯೀಕರಣ, ರೂಪಾಯಿ ಮೌಲ್ಯ ಕುಸಿತವನ್ನು, ರೂಪಾಯಿ 5 ರೂಪಾಯಿಯಷ್ಟು ಈಗ ಕುಸಿತವನ್ನು ಕಂಡಿದೆ, ಇಷ್ಟು ಪೈಸೆಯಷ್ಟು ಕುಸಿತವನ್ನು ಕಂಡಿದೆ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಏನೋ ಫ್ಯಾಕ್ಟ್ಸು ಅಲ್ವಾ, ನಂಬರ್ಗಳಲ್ಲಿ ನಿಮ್ಗೆ ಸಿಗುತ್ತೆ ಅಲ್ವಾ, ನಂಬರ್ಗಳಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಈ ಪಾಸಿಟಿವ್ ಎಕನಾಮಿಕ್ಸ್ ಅಂತಂದರೆ ಅಲ್ಲಿ ಫ್ಯಾಕ್ಟ್ ಇರುತ್ತೆ, ಒಪಿನಿಯನ್ ಇರೋದಿಲ್ಲ. ಇಂಪಾರ್ಟೆಂಟ್. ಪಾಸಿಟಿವ್ ಅಂತಂದರೆ ಫ್ಯಾಕ್ಟ್ಸ್ ಬಗ್ಗೆ ಫೋಕಸ್ ಮಾಡ್ತಾರೆ, ಒಪಿನಿಯನ್ ಕಡೆ ಫೋಕಸ್ ಮಾಡೋದಿಲ್ಲ. ರೂಪಿ 2% ಕುಸಿತವನ್ನು ಕಾಣ್ತು, 2% ಅನ್ನೋದು ನಂಬರು ಅಥವಾ ಫ್ಯಾಕ್ಟ್. ಈ ಥರ ಫ್ಯಾಕ್ಟ್ ಇದ್ದಾಗ ನಾವೇನು ಮಾಡ್ಬೋದು, ಟೆಸ್ಟ್ ಮಾಡಬಹುದು ಅದನ್ನು ಅಲ್ವಾ. ಒಪಿನಿಯನ್ ಟೆಸ್ಟ್ ಮಾಡೋದು ಕಷ್ಟ, ನಿಮ್ಮ ಅಭಿಪ್ರಾಯವನ್ನು ನಾನು ಟೆಸ್ಟ್ ಮಾಡೋದು ಕಷ್ಟ. ಆದರೆ ನೀವು ಒಂದು ಮಾಹಿತಿಯನ್ನು ಮುಂದ್ಗಡೆ ಇಡ್ತೀರಿ, ಒಂದು ಫ್ಯಾಕ್ಟನ್ನು ಇಡ್ತೀರಿ ಅಂತಂದರೆ ಅದನ್ನು ಚೆಕ್ ಮಾಡಬಹುದು. ಹಾಗಾಗಿ ಫ್ಯಾಕ್ಟ್ಸ್ ಚೆಕ್ ಮಾಡಬಹುದು. ಪಾಸಿಟಿವ್ ಎಕನಾಮಿಕ್ಸ್ ಅಂತಂದರೆ ಫ್ಯಾಕ್ಟ್ಸ್ ಇರುತ್ತೆ, ಚೆಕ್ ಮಾಡಬಹುದು. RBI ಬಂದು ಕನ್ಫರ್ಮ್ ಮಾಡ್ಕೋಬಹುದು ಅಲ್ವಾ. RBI ಡೇಟಾ ಯೂಸ್ ಮಾಡಿಕೊಂಡು ನಾವು ರೂಪಾಯಿ ಮೌಲ್ಯವನ್ನು ಕನ್ಫರ್ಮ್ ಮಾಡ್ಕೋಬಹುದು. ಹಾಗಾಗಿ ವರ್ಲ್ಡ್ನಲ್ಲಿ ಹೇಗಿದೆ, ಬೇರೆ ಬೇರೆ ದೇಶಗಳ GDP ಯಾವ ಥರ ಇದೆ ಮತ್ತು ಯಾವ ಲೆವೆಲಿಗೆ ಅದು ಮುಂದುವರಿತಾ ಇದೆ ಅನ್ನೋದನ್ನು ನಾವು ಇದರ ಮೂಲಕ ಸ್ಟಡಿ ಮಾಡ್ತೇವೆ. ಇನ್ಫ್ಲೇಷನ್ ಎಷ್ಟು % ಇಳೀತು, ಎಷ್ಟು % ಜಾಸ್ತಿ ಆಯಿತು, ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಯಾವ ಥರ ಇದೆ ಅಲ್ವಾ. ಈ ಥರ ಪ್ರೆಡಿಕ್ಷನ್ ಇರಬಹುದು ಅಥವಾ ಡೇಟಾ ಇರಬಹುದು, ಇದೆಲ್ಲ ಫ್ಯಾಕ್ಟ್ ರೂಪದಲ್ಲಿದ್ದರೆ ಟೆಸ್ಟ್ ಮಾಡಬಹುದು ಅಂತಿದ್ರೆ ಅದು ಪಾಸಿಟಿವ್ ಎಕನಾಮಿಕ್ಸ್. ಅದೇ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತಂದರೆ ವಾಟ್ ಆಟ್ ಟು ಬಿ. ಕೆಲವರು ಈ ಥರ ಆಗಬೇಕಿತ್ತು, ಹೀಗಿರಬೇಕಿತ್ತು, ಅಥವಾ ಇಂಥದ್ದು ಬದಲಾವಣೆ ಆಗಬೇಕು, ಒಪಿನಿಯನ್ ಕೊಡ್ತಾರೆ ಅಲ್ವಾ. ಒಪಿನಿಯನ್ಸು, ವ್ಯಾಲ್ಯೂಸು, ಜಡ್ಜ್ಮೆಂಟು, ಇಂಥದ್ರ ಕಡೆ ಫೋಕಸ್ ಮಾಡೋದು ನಾರ್ಮೇಟಿವ್ ಎಕನಾಮಿಕ್ಸ್. ಅಂದರೆ ರಿಚ್ ಪೀಪಲಿಗೆ ಜಾಸ್ತಿ ಟ್ಯಾಕ್ಸ್ ಹಾಕಬೇಕು. ಇಲ್ಲಿ ಎಷ್ಟು ಅಂತ ಹೇಳ್ತಾ ಇಲ್ಲ ನೋಡಿ, ಡೇಟಾ ಕೊಡ್ತಾ ಇಲ್ಲ, ಫ್ಯಾಕ್ಟ್ ಕೊಡ್ತಾ ಇಲ್ಲ, ಇದನ್ನು ನಾವು ಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾರ್ಮಲ್ ಸ್ಟೇಟ್ಮೆಂಟ್ ಅದು, ಒಬ್ಬರ ಅಭಿಪ್ರಾಯ ಅಂತ ಹೇಳ್ಬೋದು.
ಆ ಥರ ಒಪಿನಿಯನ್ಸು, ವ್ಯಾಲ್ಯೂಸು, ಜಡ್ಜ್ಮೆಂಟ್ಗಳಿದ್ದರೆ ಅದು ನಾರ್ಮೇಟಿವ್ ಎಕನಾಮಿಕ್ಸ್. ನೀವು ಅದನ್ನು ಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಸತ್ಯನ ಸುಳ್ಳ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಜನರಿಂದ ಜನರಿಗೆ ಅದು ಬದಲಾಗ್ತಾ ಇರುತ್ತೆ. ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ವ್ಯೂಸ್. ಸೊ ಇಲ್ಲಿ ನಾರ್ಮೇಟಿವ್ ಅಂತಂದರೆ ಅದು ಒಪಿನಿಯನ್ ಕಡೆ ಫೋಕಸ್ ಮಾಡಿರುತ್ತೆ, ನೆನ್ಪಿಟ್ಕೊಳ್ಳಿ. ಡಿಸ್ಕ್ರೈಬ್ಸ್ ಹೌ ದ ವರ್ಲ್ಡ್ ಶುಡ್ ಬಿ ಅಲ್ವಾ. ಗೌರ್ಮೆಂಟ್ ಈ ಥರ ಮಾಡಬೇಕು, ಮುಂದಿನ ವರ್ಷದಲ್ಲಿ ಸರ್ಕಾರ ಈ ಯೋಜನೆಯನ್ನು ತರಬೇಕು, ಮುಂದಿನ ವರ್ಷ ಬಡವರಿಗೆ ಜಾಸ್ತಿ ಅನುದಾನ ಕೊಡಬೇಕು, ಇಂಥ ಶಾಲೆಗಳಿಗೆ ಜಾಸ್ತಿ ಪರಿಹಾರ, ಈ ಥರ ಬೇರೆ ಬೇರೆ ಟರ್ಮ್ಗಳನ್ನು ಕೇಳಿರ್ಬೋದು. ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಹೀಗಿರಬೇಕು, ಹಾಗಿರಬೇಕು ಅಂತಂದರೆ ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ, ಒಪಿನಿಯನ್ ಹೇಳ್ತಾ ಇರ್ತಾರೆ. ಅದು ನಾರ್ಮೇಟಿವ್ ಎಕನಾಮಿಕ್ಸ್ ಅಂಡರಲ್ಲಿ ಬರುತ್ತೆ. ಉದಾಹರಣೆಗೆ ಬಡತನ ಅಥವಾ ನಿರುದ್ಯೋಗ ಸಮಸ್ಯೆ ಇದೆ, ಕಡಿಮೆ ಮಾಡ್ಕೋಬೇಕು, ಒಪಿನಿಯನ್ ಇದು, ಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಫ್ರೀಯಾಗಿ ಎಲ್ರಿಗೂ ಹೆಲ್ತ್ ಕೇರ್ ಫೆಸಿಲಿಟಿ ಕೊಡಬೇಕು ಅಲ್ವಾ, ಅದು ವ್ಯಾಲ್ಯೂ, ಒಂದು ಬಿಲೀಫ್ಸು. ಹಾಗಾಗಿ ಅಷ್ಟು ಸುಲಭವಾಗಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೂ ಆಗೋದಿಲ್ಲ, ಅದರ ಬಗ್ಗೆ ಬೇರೆ ಬೇರೆ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ ಅಂತಂದರೆ ಮುಖ್ಯವಾಗಿ ಫ್ಯಾಕ್ಟ್ಸ್ ಇರುತ್ತೆ, ನಾರ್ಮೇಟಿವ್ ಅಂತಂದರೆ ಮುಖ್ಯವಾಗಿ ಅಲ್ಲೇನಿರುತ್ತೆ, ಒಪಿನಿಯನ್ಸ್ಗಳು ಜಾಸ್ತಿ ಇರುತ್ತೆ. ಒಪಿನಿಯನ್ನು, ವ್ಯಾಲ್ಯೂ, ಬಿಲೀಫ್ಸ್ಗಳಿರುತ್ತೆ. ಪಾಸಿಟಿವನ್ನು ಟೆಸ್ಟ್ ಮಾಡಬಹುದು, ನಾರ್ಮೇಟಿವನ್ನು ಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ನಾರ್ಮೇಟಿವ್ ಎಕನಾಮಿಕ್ಸ್ ಯೂಸ್ ಆಗೋದು ಈ ಪಾಲಿಸಿ ಮೇಕಿಂಗ್ನಲ್ಲಿ, ಡಿಬೇಟ್ ಮಾಡಬೇಕಾದ್ರೆ, ಎಥಿಕಲ್ ಡಿಸಿಷನ್ಗಳಲ್ಲಿ. ಇಲ್ಲ, ಇಲ್ಲಿ ಇಷ್ಟ ಕಡೆ ಅದು ಯೂಸ್ ಆಗುತ್ತೆ. ಸ್ಟಾರ್ಟಿಂಗಿಂದ ಏನೇನು ನೋಡಿದ್ವಿ ಹೇಳಿ, ಚಾಯ್ಸ್. ಫಸ್ಟ್ ಬರೋದು ಚಾಯ್ಸ್, ಏನು ಚೂಸ್ ಮಾಡ್ತೇವೆ ಅಂತ. ಚೂಸ್ ಮಾಡೋ ಸಮಸ್ಯೆ ಯಾಕೆ ಬರುತ್ತೆ? ರಿಸೋರ್ಸ್ಗಳು ಕಡಿಮೆ ಇದೆ, ಆದರೆ ಆಸೆಗಳು ಜಾಸ್ತಿ ಇದೆ, ಎರಡರ ನಡುವೆ ಕಾನ್ಫ್ಲಿಕ್ಟ್ ಇದೆ. ಆವಾಗ ಚಾಯ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮೈಕ್ರೋ ಲೆವೆಲಲ್ಲಿ ಚಾಯ್ಸ್ ಮಾಡೋದು ಅಂತಂದರೆ ಇಂಡಿವಿಜುವಲ್ ಯೂನಿಟ್. ಮ್ಯಾಕ್ರೋ ಲೆವೆಲಲ್ಲಿ ಚಾಯ್ಸ್ ಮಾಡಿದರೆ ಅದು ನ್ಯಾಷನಲ್ ಲೆವೆಲ್ಲು, GDP ಅಂತ ಹೇಳ್ತೀವಲ್ವಾ, ದೊಡ್ಡ ಲೆವೆಲ್ಲು, ಹೋಲ್ ಎಕಾನಮಿ. ಮೈಕ್ರೋ ಮ್ಯಾಕ್ರೋ ಎರಡೂ ಗೊತ್ತಾಗಿರಬಹುದು. ಅದಾದಮೇಲೆ ಎಕಾನಮಿ ಲಾಜಿಕ್ ಗೊತ್ತಿದೆ ಅಲ್ವಾ, ಅರ್ತ್ನಲ್ಲಿ ರಿಸೋರ್ಸ್ಗಳು ಕಡಿಮೆ ಇದೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳು ಬೇಕು ನಮಗೆ, ಅದಕ್ಕೋಸ್ಕರ ಲಿಮಿಟೆಡ್ ರಿಸೋರ್ಸ್ಗಳನ್ನು ಯೂಸ್ ಮಾಡ್ತೇವೆ, ನಮಗೆ ಆಸೆಗಳು ಜಾಸ್ತಿ, ಕಾನ್ಫ್ಲಿಕ್ಟ್ ಬರುತ್ತೆ, ಸ್ಕ್ಯಾರ್ಸಿಟಿ ಇದೆ ಅಂತ ಗೊತ್ತಾಗುತ್ತೆ, ಆವಾಗ ಚೂಸ್ ಮಾಡಬೇಕಾಗತ್ತೆ. ಚೂಸ್ ಏನು ಮಾಡ್ತೇವೆ ಅಂತ ಹೇಗೆ ಮಾಡ್ತೇವೆ ಸ್ಟಡಿ ಮಾಡೋದು ಎಕನಾಮಿಕ್ಸ್. ಅದರಲ್ಲಿ ಎರಡು ಥರ ಇದೆ, ಪಾಸಿಟಿವು ಮತ್ತು ನಾರ್ಮೇಟಿವು. ಪಾಸಿಟಿವ್ ಅಂತಂದರೆ ಫ್ಯಾಕ್ಟ್ ಮೇಲೆ, ಟೆಸ್ಟ್ ಮಾಡ್ಬೋದಂಥ ವಿಷಯಗಳ ಮೇಲೆ ಫೋಕಸ್ ಮಾಡೋದು. ನಾರ್ಮೇಟಿವ್ ಅಂತಂದರೆ ಒಪಿನಿಯನ್ಸ್ ಮೇಲೆ, ಮತ್ತು ಅದನ್ನು ಟೆಸ್ಟ್ ಮಾಡ್ಬೋದು. ಹೇಗಿರಬೇಕು, ಸಾರಿ ನಾರ್ಮೇಟಿವ್ಗೆ ನಾ ಉಲ್ಟಾ ಹೇಳಿದೆ ಅನಿಸುತ್ತೆ. ನಾರ್ಮೇಟಿವ್ ಅಂತಂದರೆ ಒಪಿನಿಯನ್ಸ್ ಮೇಲೆ, ವ್ಯಾಲ್ಯೂಸು, ಜಡ್ಜ್ಮೆಂಟ್ಸ್ ಮೇಲೆ ಇರುತ್ತೆ, ಅದನ್ನು ಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಇಲ್ಲೇನು ಒಪಿನಿಯನ್ಗಳು ಮುಂದೆ ಹೇಗಿರಬೇಕು, ಮುಂದೆ ಹೇಗೆ ಆಗಬೇಕು ಅನ್ನೋದ್ರ ಕಡೆ ಫೋಕಸ್ ಮಾಡ್ತಾರೆ. ಓಕೆನಾ, ಇದೆರಡು ಗೊತ್ತಾಗಿರ್ಬೋದು. ಪ್ಯಾಕ್ಟ್ ಅಂತ ಅದನ್ನು ನೆನ್ಪಿಟ್ಕೊಳ್ಳಿ. PF, ಇಲ್ಲಿ NO, ಒಂದು PF ಇನ್ನೊಂದು NO. PF ಫಂಡ್ ಅಂತ ಕೇಳಬಹುದು. ಪಾಸಿಟಿವ್ ಫ್ಯಾಕ್ಟ್ ಮೇಲೆ, ಇದು ನಾರ್ಮೇಟಿವ್ ಒಪಿನಿಯನ್ಸ್ ಮೇಲೆ, PF-NO. ಈಗ ಕೆಲವೊಂದು ಮುಖ್ಯವಾದ ವಿಷಯಗಳು ಬರುತ್ತೆ, ಬೇಸಿಕ್ ಟರ್ಮ್ಗಳು. ಇಂಪಾರ್ಟೆಂಟ್ ಟರ್ಮ್ಗಳ ಬಗ್ಗೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಅದರಲ್ಲಿ ಗೂಡ್ಸು ಮತ್ತು ಸರ್ವಿಸ್ಸು ಇದೆಲ್ಲ ಮುಂದ್ಗಡೆ ಬರ್ತಾ ಹೋಗುತ್ತೆ. ಇದರ ಬಗ್ಗೆ ನಾಳಿನ ವಿಡಿಯೋ ಆದಮೇಲೆ ನಿಮಗೆ ಒಂದು ಟೆಸ್ಟ್ ಲಿಂಕನ್ನು ನಾನು ಕೊಡ್ತೇನೆ. ಗೂಗಲ್ ಫಾರ್ಮ್ ಕ್ವಿಝ್ ಕೆಲವೊಂದು ಸಾರಿ ನಾನು ಮಾಡಿದ್ದೆ ಮೊದಲು ಸಹ. ಗೂಗಲ್ ಫಾರ್ಮಲ್ಲಿ ನಿಮಗೆ ಪ್ರತಿ ಸಾರಿ ಈ ಬೇಸಿಕ್ ಟರ್ಮ್ಗಳಾದಮೇಲೆ ಒಂದು ಮುಖ್ಯವಾದ ಟಾಪಿಕ್ ಆದಮೇಲೆ ಅದರಲ್ಲಿ ಕ್ವಿಝ್ ಇರುತ್ತೆ. ಆ ಕ್ವಿಝ್ನಲ್ಲಿ MCQಗಳಿರುತ್ತೆ. MCQದಲ್ಲಿ ನೀವು ಅಲ್ಲೇ ಆನ್ಸರ್ ಮಾಡಿ ಅಲ್ಲೇ ನಿಮಗೆ ಅದರ ಮಾರ್ಕ್ಸ್ ಸಹ ಗೊತ್ತಾಗುತ್ತೆ. ನನಗೆ ಅದರ ಡೇಟಾ ಬರುತ್ತೆ, ನೀವು ತಲೆ ಕೆಡಿಸ್ಕೊಬೇಡಿ. ನನಗೆ ನೀವು ಏನೇ ಮಾಡಿದ್ರು ಅದರಲ್ಲಿ ನನಗೆ ಡೇಟಾ ಬರುತ್ತೆ. ನೀವು ಯಾರ್ಯಾರು ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದೀರಿ, ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಅನ್ನೋದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಗೊತ್ತಾದರೆ ನಾನು ಮುಂದಿನ ದಿನಗಳಲ್ಲಿ ಹೆಲ್ಪ್ ಮಾಡಬಹುದು ನಿಮಗೆ. ಹಾಗಾಗಿ ನಿಮಗೆ ಬರೀ ಓದೋದು ಮಾತ್ರ ಅಲ್ಲ, ಅದು ಟೆಸ್ಟು ಸಹ ಆಗ್ತಾ ಇರಬೇಕು ಆವಾಗ. ಹಾಗಾಗಿ ಆ ಒಂದು ವಿಷಯ ಇಟ್ಕೊಂಡು ನಾನು ಮುಂದೆ ಬೇರೆ ಬೇರೆ ವಿಷಯಗಳಲ್ಲೂ, ಪೊಲಿಟಿ, ಜಿಯೋಗ್ರಫಿ ಅಲ್ಲೂ ಸಹ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೇನೆ. ಕ್ವಿಝನ್ನು ಅಥವಾ ಟೆಸ್ಟನ್ನು ಡೈಲಿ ಅಥವಾ ಒಂದು 2 ದಿನಕ್ಕೆ ಒಂದು ಸಾರಿ ಆದರೂ ಒಂದು ಮುಖ್ಯವಾದ ಟಾಪಿಕ್ ಮುಗಿದ ಮೇಲೆ ಅದನ್ನು ಕೊಡ್ತೇನೆ. ಗೂಗಲ್ ಫಾರ್ಮ್ ಕ್ವಿಝನ್ನು ಅದನ್ನು ಅಟೆಂಡ್ ಮಾಡಿ. ಇವತ್ತು ಕೆಲವೊಂದು ಇನ್ನೂ ಸ್ವಲ್ಪ ಟರ್ಮ್ಗಳಿದೆ, ಅದನ್ನು ಮುಗಿಸ್ಕೊಂಡು ಮುಂದಿನ ವೀಡಿಯೋದಲ್ಲಿ ಅದನ್ನು ಕೊಡ್ತೇನೆ. ಓಕೆನಾ? ಓಕೆ, ಹಾಗಾದರೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಾವು ಬಹಳ ಬೇಸಿಕ್ಕಿಂದ ಹೋಗ್ತಾ ಇದ್ದೇವೆ, ಹಾಗಾಗಿ ಗಡಿಬಿಡಿ ಮಾಡ್ತಾ ಇಲ್ಲ. ಇವತ್ತು ನೋಡಿದ್ದೇನು ಇನ್ನೊಂದು ಸಾರಿ ಹೇಳ್ಬಿಡ್ತೇನೆ. ಎಕನಾಮಿಯಲ್ಲಿ ಚಾಯ್ಸ್ ಅನ್ನೋದು ಇಂಪಾರ್ಟೆಂಟು. ಚಾಯ್ಸನ್ನು ಸ್ಟಡಿ ಮಾಡ್ತೇವೆ ಎಕನಾಮಿಕ್ಸ್ನಲ್ಲಿ. ಅದಾದಮೇಲೆ ಚಾಯ್ಸ್ ಯಾಕೆ ಇಂಪಾರ್ಟೆಂಟು? ಕಡಿಮೆ ಇದೆ ರಿಸೋರ್ಸ್ಗಳು, ಆಸೆಗಳು ಜಾಸ್ತಿ ಇದೆ, ಕಾನ್ಫ್ಲಿಕ್ಟ್ ಬರುತ್ತೆ. ಸೋಷಿಯಲ್ ಸೈನ್ಸ್ ಅಂತ ಯಾಕೆ ಕರಿತೇವೆ?
ಹ್ಯೂಮನ್ ಬಿಹೇವಿಯರ್ನ ಸ್ಟಡಿ ಮಾಡುತ್ತೆ. ಸೈನ್ಸ್ ಅಂತಂದು ಯಾಕೆ ಹೇಳೋದು? ಡೇಟಾ, ಎವಿಡೆನ್ಸ್, ಮಾಡೆಲ್ಗಳ ಆಧಾರದ ಮೇಲೆ ಸ್ಟಡಿ ಮಾಡುತ್ತೆ. ಸೈಂಟಿಫಿಕ್ ಮೆಥಡ್ 2 ಥರ ಇರುತ್ತೆ, ಮೈಕ್ರೋ ಮ್ಯಾಕ್ರೋ, ನೆನ್ಪು ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ವಿಭಾಗ, ಇನ್ನೊಂದು ಕ್ಲಾಸಿಫಿಕೇಷನ್ ಏನು? ಪಾಸಿಟಿವ್ ನಾರ್ಮೇಟಿವ್, PFNO, ಪಾಸಿಟಿವ್ ಫ್ಯಾಕ್ಟು, ನಾರ್ಮೇಟಿವ್ ಒಪಿನಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.